ಡಿ ಕೆ ಶಿವಕುಮಾರ್ ಅವರು ಮೊದಲನೇ ದಿನ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಕನಕಪುರ ತಾಲೂಕಿಗೆ ಮೊದಲನೇ ದಿನ ಬರುತ್ತಾ ಇರೋದ್ರಿಂದ ಇಡೀ ಕನಕಪುರ ತಾಲೂಕು ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಇಡೀ ಕನಕಪುರ ಜನತೆ ಇದು ಪಕ್ಷಪಾತ ಇಲ್ಲದೆ ಪ್ರತಿಯೊಬ್ಬರೂ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನೋಡಬೇಕು ಅಂತ ಎಲ್ಲರೂ ಬಂದು ಸಹ ಒಂದು ಮನೆ ಹಬ್ಬದ ಥರ ಆಚರಿಸ್ತಿದ್ದೀನಿ. ಎಲ್ಲ ಮನೆಗೂ ಸಿಹಿ ಹಂಚಿ ಇಡೀ ಕನಕಪುರ ತಾಲೂಕಿನಲ್ಲಿ ಪ್ರತಿಯೊಂದು ಮನೆಗೂ ಸಿಹಿಯನ್ನು ಹಂಚಿ ಎಲ್ಲರೂ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ನಾವೇನು ಅಂದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಕನಕಪುರ ತಾಲೂಕನ್ನು ಇನ್ನೂ ಅಭಿವೃದ್ಧಿಯತ್ತ ತಗೋಗುವಂಥ ಕನಸನ್ನು ಕಂಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ನಾವು ಹೆಂಗೆ ಒಂದು ಊರ ಹಬ್ಬನ ಆಚರಿಸ್ತೀವಿ ಒಂದು ಮನೆಯಲ್ಲಿ, ಹಂಗೆ ಇವತ್ತು ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕನಕಪುರದಲ್ಲಿ ಬರ್ತಾ ಇರೋದ್ರಿಂದ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ವಾತಾವರಣವನ್ನು ನಿರ್ಮಾಣವಾಗಿದೆ. ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನಮ್ಮ ಸಾಹೇಬ್ರಿನ ಕೇವಲ 10 ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಿದ್ರೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಕನಕಪುರದಲ್ಲಿ ಹಬ್ಬದ ವಾತಾವರಣ ಯಾಕೆ ಅಂದರೆ ಕನಕಪುರದ ಬಂಡಿನ ಮಗ ಕನಕಪುರದ ಮಗ ಇವತ್ತು CM ಆಗಿ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಬಂದಿದ್ದು ಪಕ್ಷದ ಬೆರೆತು ಎಲ್ಲ ಪಕ್ಷ ಬೆರೆತು ಇವತ್ತು ಸ್ವಾಗತ ಮಾಡಿದ್ದಾರೆ. ಕಾರಣ ಯಾಕೆ ಅಂದರೆ ಕನಕಪುರ ಅಭಿವೃದ್ಧಿ ಆಗಿದ್ದರಿಂದ ಈ ಅಭಿವೃದ್ಧಿ ಆಗಿರೋದು ಕನಕಪುರ ಮಾದರಿಯಾಗಿ ಇಡೀ ರಾಜ್ಯಕ್ಕೂ ಒಂದು ಮಾದರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಡಿ ಕೆ ಸುರೇಶ್ ಅವರು ನನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ನೆರವೇರಿದೆ. ಖಂಡಿತ ನೆರವೇರಿದೆ. ಯಾವುದು ನೆರವೇರಿದೆ ನೆರವೇರಿದೆ. ಆದರೆ ಅವರ ಶ್ರಮ ಹಿಂದೆ ಏನಿದೆ ಅಂತ ನಮ್ಮ ಕರ್ಮಚಾರಿ ಗೊತ್ತು. ಇನ್ನು ಮುಂದಕ್ಕೂ ಅಷ್ಟೇ ಹೇಳ್ತಾರೆ. ಈಗ ಕನಕಪುರನ ಅವ್ರು ಹೇಗೆ ಇಂಪ್ರೂವ್ ಮಾಡಿದ್ರು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಳ್ಳೆ ಮಾದರಿಯಾಗಿ ಆಡಳಿತ ಕೊಟ್ಟು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತೀವಿ. ಆದರೆ ಒಂದು ದಿನ ಹಬ್ಬದ ವಾತಾವರಣ ನೀವೇ ನೋಡಬೇಕು. ಇದು ಮೊದಲನೇ ಪಾಯಿಂಟು. ಇನ್ನೂ ಈಗ 25 ಪಾಯಿಂಟ್ ಇದೆ. ಪ್ರತಿಯೊಂದು ನೋಡೋದಿಲ್ಲ ಹಬ್ಬ ಹೇಗೆ ಹಬ್ಬ ಮಾಡ್ತಾರೆ ಊರಲ್ಲಿ. ಆದರೆ ಎಲ್ಲ ಒಂದೇ ಕಡೆ ಮಾಡಿ ಸರಿಯಾಗೋದು ಆದರೆ ಪಾಯಿಂಟ್ ಮಾಡಿದ್ದಾರೆ. ಒಂದೇ ಕಡೆ ಹಬ್ಬ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ನೋಡಿ ನೀಡ್ತಾರಲ್ಲ ನೀವು ನೋಡಿ ಸರ್.